ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ ದೊಡ್ಡಪ್ಪ. ಈಗ ನಮಗೆ ಬಂದೊದಗಿರುವ ಆಪತ್ತಾದರೂ ಏನು ದೊಡ್ಡಪ್ಪ? ಅಭಿಮನ್ಯು, ದೊಡ್ಡಪ್ಪ, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ದ್ರೋಣರ ಚಕ್ರವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ದೊಡ್ಡಪ್ಪ, ಬಿಡೈ ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡಿ ಅಭಯ. ಬಿಡೈ ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡಿ ಅಭಯ. ದೊಡ್ಡಪ್ಪ, ತಂದೆ ಪಾತನ ಭಯ ಬಂದಿರಲಿ, ಹಿಂದಿರೇ ಸನೆ ಎದುರಿಗೆ ಬರಲಿ. ತಂದೆ ಪಾತನ ಭಯ ಬಂದಿರಲಿ, ಹಿಂದಿರೇ ಸನೆ ಎದುರಿಗೆ ಬರಲಿ. ಒಂದು ದ್ರೋಣರ ಚಕ್ರವ್ಯೂಹವ, ಒಂದು ದ್ರೋಣರ ಚಕ್ರವ್ಯೂಹವ ಎಂದು ದರೆಯುಳು ಮೆರೆಯುವೆನ ಮೆರೆಯುವೆನ. ಬಿಡೈ ಚಿಂತೆಯನ್ನು ತಡವ ಮಾಡದೆ ಕೊಡಿ ಅಭಯ. ಕಾಲಿನೊಳಗೈತ ಕೂಳರನೆಲ್ಲ ಕಾಲ ಭೈರವನ ಕರದಲ್ಲಿನ. ಕಾಲಿನೊಳಗೈತ ಕೂಳರನೆಲ್ಲ ಕಾಲ ಭೈರವನ ಕರದಲ್ಲಿನ. ಲೀಲೆಯಿಂದಲೇ ಕೌರವರೆಲ್ಲರ ಧೂಳಿ ಕೈ ಬಿಡೈ ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡಿ ಅಭಯ. ದೊಡ್ಡಪ್ಪ, ನಾನು ಆ ಚಕ್ರವ್ಯೂಹವನ್ನು ಭೇದಿಸುವೆನು. ಅದಕ್ಕಾಗಿ ನಿಮ್ಮ ಅನುಮತಿಯನ್ನು ಕೇಳಲು ಬಂದಿರುವೆನು. ನನಗೆ ಆಶೀರ್ವದಿಸಿ ಕಳಿಸಿಕೊಡಿ ದೊಡ್ಡಪ್ಪ. ಪಾಪು ಅಭಿಮನ್ಯು, ಪಾಪು. ನೀನು ನಮ್ಮ ವಂಶದ ಗೌರವ ಸ್ವರೂಪನು ಹಾಗೂ ಕೀರ್ತಿ ಜ್ಯೋತಿಯೂ ನೀನು. ಅಭಿಮನ್ಯು, ದೊಡ್ಡಪ್ಪ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ನಾವುಗಳೆಲ್ಲ ಇದ್ದು ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವುಗಳು ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸದು. ಏಕೆ ದೊಡ್ಡಪ್ಪ? ನಾನು ಚಿಕ್ಕವನೆಂದು ಹೀಗೆ ಹೇಳುತ್ತಿರುವಿರಾ? ದೊಡ್ಡಪ್ಪ, ನಿಮ್ಮ ಕಣ್ಣ ಮುಂದೆ ನಿಂತಿರುವ ಈ ದೇಹ ಚಿಕ್ಕದಿರಬಹುದು, ಆದರೆ ಈ ತೋಳ್ಬಲಗಳು ಚಿಕ್ಕದಲ್ಲ, ಈ ನನ್ನ ಖಡ್ಗವು ಚಿಕ್ಕದಲ್ಲ. ದೊಡ್ಡಪ್ಪ, ಈ ದೇಹದಲ್ಲಿ ಉರಿಯುತ್ತಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ಕ್ಷಾತ್ರ ತೇಜ ಚಿರು ಪ್ರಕಾಶಮಾನದಿಂದ ಜ್ವಜ್ವಲಿತವಾಗಿ ಬೆಳಗುತ್ತಿರುವುದು. ಸಾಹಸದ ಪ್ರಭಾಬಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿರುವುದು. ದೊಡ್ಡಪ್ಪ, ಅದು ತನ್ನ ಮಹತ್ ಪ್ರಕಾಶಮಾನದಿಂದ ಚಕ್ರವ್ಯೂಹವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನನ್ನಾಗಿ ಪಡೆದ ಆ ನನ್ನ ತಂದೆ ಧನಂಜಯನು ನನ್ನ ಪರಾಕ್ರಮವನ್ನು ನೋಡಿ ತಲೆದೂಗಬೇಕು. ವೀರ ಮಾತೆಯಾದ ನನ್ನ ತಾಯಿ ಸುಭದ್ರಾದೇವಿಯು ಆನಂದಾಶ್ರುಗಳನ್ನು ಸುರಿಸಬೇಕು. ದೊಡ್ಡಪ್ಪ, ಯೋಗ್ಯಾವಸರವು ಬಂದಾಗ ವೈರಿಗಳೊಡನೆ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗಗಳಿಂದ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯ ಕತ್ತರಿಸುತ್ತಾ ಕುಳಿತುಕೊಳ್ಳಲೆ ದೊಡ್ಡಪ್ಪ? ಇಲ್ಲ, ಎಂದಿಗೂ ಸಾಧ್ಯವಾಗದು. ದೊಡ್ಡಪ್ಪ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಕಲೆಯನ್ನು ಕಲಿತಿರುವೆನು. ಅದರ ಉಪಯೋಗಕ್ಕೆ ಇಂದು ಅವಕಾಶ ಬಂದೊದಗಿದೆ. ಅದನ್ನು ಹಾಳು ಮಾಡಬೇಡಿ ದೊಡ್ಡಪ್ಪ, ಅದನ್ನು ಹಾಳು ಮಾಡಬೇಡಿ. ನನಗನುಮತಿಯನ್ನು ಕೊಡಿ, ಆಗ ತೋರಿಸುವೆನು ಪಾರ್ಥನ ಮಗ ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂದು. ಅಗ್ರಜ, ಈ ವೀರ ಬಾಲಕ ಅಭಿಮನ್ಯುವಿನ ಉತ್ಸಾಹಾಗ್ನಿಯ ಮೇಲೆ ಜಲಚೇತನವಾಗದಿರಲಿ. ನಾನು ಅಭಿಮನ್ಯುವಿನ ಸಹಾಯಕನಾಗಿ ಸೈನ್ಯವೆಲ್ಲವನ್ನು ಸಿದ್ಧಪಡಿಸಿಕೊಂಡು ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ
ನಾವೆಲ್ಲರೂ ಒಟ್ಟಾಗಿ ನುಗ್ಗಿ ಅದನ್ನು ಭಿನ್ನಗೊಳಿಸೋಣ. ಅನಿರೀಕ್ಷಿತವಾಗಿ ಬಂದೊದಗಿರುವ ಈ ಅವಕಾಶವನ್ನು ಬಿಡುವುದು ಉಚಿತವಲ್ಲ ಅಗ್ರಜ, ಉಚಿತವಲ್ಲ. ಭೀಮಸೇನ, ನಿನ್ನಿಷ್ಟದಂತೆ ಆಗಲಿ. ಪ್ರಿಯ ಬಾಲಕ ಈ ಅಭಿಮನ್ಯುವಿನನ್ನು ಈ ಪ್ರಿಯ ಬಾಲಕನನ್ನು ನಿನ್ನ ಕೈಯಲ್ಲಿಡುತ್ತಿರುವೆನು. ಮುಂದೆ ಯುದ್ಧ ರಂಗದಲ್ಲಿ ನೀನೊಂದು ಕ್ಷಣವೂ ಈತನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಪುನಃ ಅವನನ್ನೇ ಸೇರುವಂತಾಗಲಿ. ಕುಮಾರ ಅಭಿಮನ್ಯು, ಹೋಗು, ವಿಜಯಶಾಲಿಯಾಗಿ ಹಿಂದಿರುಗು. ದ್ರೋಣರ ಚಕ್ರವ್ಯೂಹವು ನಿನಗೆ ಪುಷ್ಪ ವ್ಯೂಹವಾಗಿ ಪರಿಣಮಿಸಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ಕಾಯುತ್ತಿರುವಾಗ ನನಗೆ ವಿಜಯವಲ್ಲದೆ ಮತ್ತಿನ್ನೇನು ದೊಡ್ಡಪ್ಪ? ಉತ್ತರ. ಇದು ಸ್ವಾಮಿ ನಮಸ್ಕರಿಸ್ತೇನೆ. ನಿನಗೆ ಮಂಗಳವಾಗಲಿ ಉತ್ತರ. ಉತ್ತರ ಬಾ ಹೀಗೆ. ಓ ಪ್ರಿಯತಮೆ, ಓ ಪ್ರಿಯತಮೆ, ಏತಕ್ಕೆ ಈ ಕರೆ ನನ್ನೊಲವಿನ ಅಚ್ಚರೆ. ಒಲವಿನಲಿ ಒಲವಿನಲಿ ನನ್ನೊಲವಿನಲಿ ಈ ಮನವು ಕಾದಿದೆ. ಒಲವಿನಲಿ ಒಲವಿನಲಿ ಮನವು ಕಾದಿದೆ. ಓ ಪ್ರಿಯತಮೆ,
ಉತ್ತರ ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಆಹಾ. ಈ ದಿನ ಅದು ಲಭಿಸಿತು ಸ್ವಾಮಿ. ಉತ್ತರ ನಿನ್ನ ದೇವರ ದರ್ಶನವನ್ನೇನೋ ಮಾಡಿದೆ. ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಉತ್ತರ? ಪ್ರಾಣೇಶ್ವರ, ನನ್ನ ಸರ್ವಸ್ವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಅದೇನುವುದಿರುವುದು? ಈ ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿನಿಂದಲೂ ತಮ್ಮದೇ ಅಲ್ಲವೇ ಸ್ವಾಮಿ? ಪುನಃ ಕೊಡುವ ಅಗತ್ಯವಿದೇನು? ಉತ್ತರ ಅದನ್ನೂ ನಾನು ಬಲ್ಲೆ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸದಾಗಿ ನಿನ್ನ ಹೃದಯದ ಪ್ರೇಮವನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ ಪ್ರಾಣೇಶ್ವರ, ವಸಂತದ ಬಳ್ಳಿಯು ದಿನದಿನವೂ ಹೊಸ ರಾಗಗಳಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ತನ್ನ ಕಿರಣಗಳಿಂದ ಜಗತ್ತನ್ನು ಬೆಳಗುವನು. ಉತ್ತರ ಈ ದಿನದ ಆನಂದವು ನಾಳಿನ ದುಃಖದ ಮೂಲ. ಹಾಗೆಯೇ ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆಯೇ. ಅದು ಹೇಗೆ ಸ್ವಾಮಿ? ವಿರಹ, ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಸಮ್ಮಿಲನ, ಆಕರ್ಷಣೆ ವಿಕರ್ಷಣೆ ಇವೇ ಪ್ರೇಮದ ಜೀವವು. ನಮ್ಮನ್ನೇ ನೋಡು, ನಿನ್ನೆಯವರೆಗೂ ವಿರಹದಿಂದ ದುಃಖಿತರಾಗಿದ್ದೆವು, ಇಂದು ನಾವಿಬ್ಬರು ಸಮ್ಮಿಲನಗೊಂಡಿದ್ದೇವೆ. ಇಂತಹ ಸುಪ್ರಭಾತದ ಸಮಯದಲ್ಲಿ ನೀನು ನಿನ್ನ ಪ್ರೇಮ ಪೂಜೆಯನ್ನು ಮತ್ತೊಮ್ಮೆ ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಉತ್ತರ ಉತ್ತರ ಮಂದಾರವೂ ಸಿಂಧೂರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಲವೆ ಓಡಿ ಬಾ, ನನ್ನೊಲವೆ ಓಡಿ ಬಾ. ಉತ್ತರ ಮಂದಾರವೂ ಬಾ, ಸಿಂಧೂರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಲವೆ ಓಡಿ ಬಾ, ನನ್ನೊಲವೆ ಓಡಿ ಬಾ. ನಿನ್ನ ಕಣ್ಣು ಕಮಲಗಳೋ, ಮುಂಗುರುಳು ದುಂಬಿಗಳೋ, ನಾಸಿಕವು ಸಂಪಿಗೆಯೋ, ನೀ ನಗಲು ಹೂವನವೋ. ನಿನ್ನ ಕಣ್ಣು ಕಮಲಗಳೋ, ಮುಂಗುರುಳು ದುಂಬಿಗಳೋ, ನಾಸಿಕವು ಸಂಪಿಗೆಯೋ, ನೀ ನಗಲು ಹೂವನವೋ. ಶೃಂಗಾರ ರಾಣಿ ನಿನ್ನ ಅಂದವನ್ನು ಬಣ್ಣಿಸ ಚೆನ್ನ, ಶೃಂಗಾರ ರಾಣಿ ನಿನ್ನ ಅಂದವನ್ನು ಬಣ್ಣಿಸ ಚೆನ್ನ, ನಿನ್ನಂದಕ್ಕೆ ಸೋತೆನು ಸೋತೆ ನಾನು. ನಿನ್ನಂದಕ್ಕೆ ಸೋತೆನು ಸೋತೆ ನಾನು. ಮಂದಾರವೂ ಬಾ, ಸಿಂಧೂರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಲವೆ ಓಡಿ ಬಾ, ನನ್ನೊಲವೆ ಓಡಿ ಬಾ.
ದೇವಿಯೇ ನನ್ನೊಲವು ಬೇಡವೇ ನಿನ್ನಂತರಂಗವಾ ನಾನೆಲ್ಲ ಬಲ್ಲೆನೋ ನಿಜ ಹೇಳು ದೇವಿಯೇ ನನ್ನೊಲವು ಬೇಡವೇ ಬಾಯನ್ನ ಪ್ರೇಮದರಸಿ ತೋಳಿಂದ ನನ್ನ ಬಳಸಿ ಬಾಯನ್ನ ಪ್ರೇಮದರಸಿ ತೋಳಿಂದ ನನ್ನ ಬಳಸಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಮನ್ನಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೆ ಓಡಿ ಬಾ ನನ್ನೊಲವೆ ಓಡಿ ಬಾ ಪ್ರಾಣೇಶ್ವರ, ಉತ್ತರ ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದವಳು ನಾನು ನಿರಾಕರಿಸಿದ ಸ್ವಾಮಿ. ಬನ್ನಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮರಾಗವನ್ನು ಸ್ವೀಕರಿಸಿ ಸ್ವಾಮಿ. ಹಾಗೆ ಆಗಲಿ ಉತ್ತರ. ಪ್ರಾಣೇಶ್ವರ, ನಾನೇ ಆಗಿ ಕಟ್ಟಿದ ಈ ಹೂಮಾಲಿಕೆಯನ್ನು ಧರಿಸಿ ಈ ಭಕ್ತರಲ್ಲಿ ಪ್ರಸನ್ನನಾಗುತ್ತೀಯಾ? ಪ್ರಿಯತಮ, ಪ್ರಿಯೇ, ಮನಸ್ಸು ನಲ್ಲ ಬಿಡು ಮೌನ ಬಯಸಿರುವೆ ಬಿಡು ಮೌನ ಬಯಸಿರುವೆ ಪ್ರಿಯಾ ಮನಸ್ಸೋತೆನು ಉತ್ತರ. ಪ್ರಾಣೇಶ್ವರಿ, ಹಾಗೆ ನೋಡಿದರೆ ಸ್ವಾಮಿ ಏನನ್ನು ಈ ಉತ್ತರ ಆ ಚಂದ್ರಮಾಮ ಕಾಣುತ್ತಿಲ್ಲವೇ? ಕಾಣುತ್ತಿದ್ದಾನೆ. ಆಹಾ, ನಿಮ್ಮ ಹಾಗೆ ಇರುವನಲ್ಲವೇ ಸ್ವಾಮಿ? ಹೌದೇನೋ? ಆಹಾ, ಓ ನಲ್ಲನೆ ಸವಿ ಮಾತಲ್ಲ ನುಡಿವೆಯ. ನಾನೇ ನಾನಿನ್ನ ಬಿಡೆನು ಎಂದಿಗೆ. ಈ ಜೀವನದ ಉತ್ತರ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪ್ರಿಯತಮೆ. ಪ್ರಿಯಾ, ಉತ್ತರ. ಓ ಪ್ರಾಣೇಶ್ವರಿ, ಓ ನಲ್ಲನೆ ಸವಿ ಮಾತಲ್ಲ ನುಡಿವೆಯ. ನಾನೇ ನನ್ನ ತಿಳಿಸಿಲ್ಲ ತಿಳಿಸಿಲ್ಲ.
ಹೃದಯೇಶ್ವರಿ. ಹೃದಯೇಶ್ವರಿ, ಸಂತೋಷವಾಯಿತು. ತುಂಬಾ ಸಂತೋಷವಾಯಿತು ಹೃದಯೇಶ್ವರಿ, ನಿಜವಾಗಿಯೂ. ಪ್ರಾಣೇಶ್ವರ, ಆ ಪಕ್ಷಿಯನ್ನು ನೋಡಿದ್ರೆ ಸ್ವಾಮಿ, ನಾವಿಬ್ಬರು ಇದ್ದ ಹಾಗೆ ಇದ್ದಾವಲ್ಲ ಸ್ವಾಮಿ? ಖಂಡಿತ ನಾವಿಬ್ಬರು ಇದ್ದ ಹಾಗೆ ಇವೆ. ಪ್ರಾಣೇಶ್ವರ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೇನು? ಕಾಲವನ್ನು ಕಳೆಯುವುದು ಹಾಗಿರಲಿ ಹೃದಯೇಶ್ವರಿ. ನಿನ್ನ ಪ್ರೇಮ ಪೂಜೆಗೆ ಮೆಚ್ಚಿ ನಿನ್ನ ದೇವರು ಇಲ್ಲ ನೆಕ್ಸ್ಟ್ ಮೆಚ್ಚಿ ತನ್ನ ಪಾರ್ಶ್ವದಲ್ಲಿ ನಿನಗೆ ಸ್ಥಾನವನ್ನು ನೀಡಿರುವನು. ಆದರೆ ಈ ದಿನದ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ ಉತ್ತರ. ಹಾಗಾಗಿ ನಿನ್ನ ಪ್ರೇಮದ ಆರೋಗಣೆಯನ್ನು ಸ್ವೀಕರಿಸಲು ಸಮಯವಿಲ್ಲ ಉತ್ತರ. ಹೌದು ಸ್ವಾಮಿ, ನಾನು ಈ 4 ದಿನಗಳಿಂದಲೂ ಕಾದಿದ್ದೇನಲ್ಲ ಸ್ವಾಮಿ. ಹೌದು ಪ್ರಾಣೇಶ್ವರಿ, ನನ್ನ ತಂದೆ ಅರ್ಜುನನು ಇಲ್ಲದ ಸಮಯದಲ್ಲಿ ಆ ದುಷ್ಟ ಕೌರವರು ಚಕ್ರವ್ಯೂಹವನ್ನು ರಚಿಸಿದರು. ಆ ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ನನ್ನ ದೊಡ್ಡಪ್ಪನವರಾದ ಯುಧಿಷ್ಠಿರ ರಾಜೇಂದ್ರರಿಂದ ಅನುಮತಿಯನ್ನು ಪಡೆದು ಬಂದಿರುವೆನು. ನನ್ನನ್ನು ತಡೆಯಬೇಡ ಉತ್ತರ. ನಗುತ್ತಾ ನನ್ನನ್ನು ಕಳಿಸಿಕೊಡು ಉತ್ತರ. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಿಮ್ಮ ಸಂಗಡ ನಾನು ಕರೆದುಕೊಂಡು ಹೋಗಿ. ಬಲರಾಮನೊಡನೆ ಮಾವನವರು ಯುದ್ಧ ಮಾಡುವಾಗ ಅತ್ತೆಯವರವರಿಗೆ ಸಹಾಯಕರಾಗಿದ್ದರಂತೆ. ನಾನು ನಿಮಗೆ ಸಹಾಯಕರಾಗುತ್ತೇನೆ ಪ್ರಿಯ. ನನ್ನ ಪ್ರಾಣೇಶ್ವರಿ, ಅಂದು ಉಪಾಯವಿಲ್ಲದೆ ನನ್ನ ತಾಯಿ ಅಸ್ತ್ರಧಾರಣೆ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಕಾರ್ಯವಲ್ಲ ಪ್ರಿಯೆ. ಪ್ರಾಣೇಶ್ವರ, ಯುದ್ಧಕ್ಕಾಗಿಯೇ ಈ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದೇ ಒಂದು ಸಾರಿ ನಾನು ಇದೇ ನೋಡಲು. ಉತ್ತರ, ಈ ನಿನ್ನ ಸುಕೋಮಲವಾದ ಕೈಗಳಿಗೆ ಅಸ್ತ್ರಧಾರಣೆ ಶೋಭಿಸುವುದಿಲ್ಲ. ನಿನ್ನ ಸಖಿಯರು ತಂದಿರುವ ಮಂದಾರ, ಮಲ್ಲಿಗೆ, ಪಾರಿಜಾತ ಪುಷ್ಪಾದಿಗಳನ್ನು ನಿನ್ನ ಎದೆಗೇರಿಸು. ನಿನ್ನ ರತಿಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಈ ನಿನ್ನ ಕೋಮಲವಾದ ಕೈಗಳಿಂದ ನನ್ನನ್ನು ಬಂಧಿಸು. ಮನ್ಮನ ಶಾಯಿನಿ, ಈ ನಿನ್ನ ಹೃದಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಬ್ಬ, ಒಂದೇ ಹೆಸರಿನದೆಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ಕೋಪವೇ ಆನಂದವ ಬೀರು. ನಾ ಬೇಡುವೆ ಕಾರುಣ್ಯಶೀಲೆ ಕೋಮಲ ಬಾಲೆ, ಕಾರುಣ್ಯಶೀಲೆ ಕೋಮಲ ಬಾಲೆ, ಸಂಗ್ರಾಮಕ್ಕೆ ಕಿಂತು ನೀ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ, ಸಂಗ್ರಾಮಕ್ಕೆ ಕಿಂತು ನೀ ಹೋಗುವೆ. ನೀರಜ ನೇತ್ರೆ ಋತ ಕೋಪವೇ ಆನಂದವ ಬೀರೆ. ನಾ ಬೇಡುವೆ ನಾ
ವೀರಸತಿ ವೀರಸತಿಯಂತೀಗ ರಾರಾಜಿಪೆ ವೀರಸತಿಯಂತೀಗ ರಾರಾಜಿಪೆ ನೀರೊಡನೆ ಋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಕಾರುಣ್ಯಶೀಲೆ ಕೋಮಲ ಬಾಲೆ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೆ ಕಿಂತು ನೀ ಹೋಗುವೆ ನೀರಜನೆ ಪ್ರೇರಿತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಉತ್ತರ ಘೋರ ಯುದ್ಧವು ಬಂದೊದಗಿದೆ, ನೀನು ಈಗಲೂ ನಗುತ್ತಿರುವೆ. ಉತ್ತರ ಇದು ಉಪಹಾಸದ ಸಮಯವಲ್ಲ, ಘೋರ ಯುದ್ಧವು ಬಂದೊದಗಿದೆ, ಆದರೆ ನೀನೀಗಲೂ ನಗುತ್ತಿರುವೆ. ಉತ್ತರ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುತ್ತದೆ, ಯುದ್ಧವನ್ನು ಸೃಷ್ಟಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಗಾನಪ್ರಿಯೆಯೂ ನಾಟ್ಯಪ್ರಿಯೆಯೂ ಹಾಸ್ಯಪ್ರಿಯೆಯೂ ಆದ ಈ ನನ್ನ ಮುದ್ದು ಉತ್ತರೆಯನ್ನು ಸೃಷ್ಟಿಸಿದ ವಿಧಾತನಾದ ವಿಧಿಯೇ ಬೇರೆ. ಎರಡು ಪರಸ್ಪರ ಸಂಬಂಧವೇ ಇಲ್ಲದ ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಿಯಾದ ಗಾಂಶಿಲಿಯಾದ ಒಬ್ಬ ಉತ್ತರೆ ನುಡಿದೆ. ಈಗ ವೀರಸತಿಯಾದ ವೀರಾಂಗನಿಯಾದ ಮತ್ತೊಬ್ಬ ಉತ್ತರೆ ನುಡಿ ಪ್ರಿಯ. ಹಾಗಾದರೆ ಸಂತೋಷ ಚಿತ್ತಳಾಗಿ ನನ್ನನ್ನು ಯುದ್ಧಕ್ಕೆ ಕಳುಹಿಸಿಕೊಡುವೆ. ಉತ್ತರ ನನಗೋಸ್ಕರ ನೀನು ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನಿಸಿಕೊಳ್ಳಬಲ್ಲಳೆ. ಆಹಾ, ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಉತ್ತರ ಪ್ರಿಯ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಓ ನಲ್ಲೇ ಓ ನಲ್ಲೇ ಓ ನಲ್ಲೇ ಓ ನಲ್ಲೇ ಏನು ಮೋಡಿ ಮಾಡಿದೆಯಲ್ಲೇ ನಿನ್ನ ನಗುವಲ್ಲೇ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಉತ್ತರ ಸಪ್ತಸ್ವರಗಳ ನಡೆಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ. ಉತ್ತರ ಸಪ್ತಸ್ವರಗಳ ನುಡಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ. ನೀ ನನಗೆ ಜೊತೆಯಾದವಳೆ, ಕಾಣದ ಸುಖವನ್ನು ಕಂಡವಳೆ. ನೀ ನನಗೆ ಜೊತೆಯಾದವಳೆ, ಕಾಣದ ಸುಖವನ್ನು ಕಂಡವಳೆ. ನೀ ಬಾರೆ ನೀ ಬಾರೆ
ಗಮ ಗಮಿಸಿವೆ ಗಮಕಗಳು ನಲ್ಲೇ ನಿನ್ನ ಮಾತೊಳಗೆ. ಗಮ ಗಮ ಗಮಿಸಿವೆ ಗಮಕಗಳು ನಲ್ಲೇ ನಿನ್ನ ನಡೆಯೊಳಗೆ. ನಲ್ಲಿದಿವೆ ಸುತಿಲಯ ಪ್ರಾಸಗಳು ನಲ್ಲೇ ನಿನ್ನ ಮಾತೊಳಗೆ. ನಲ್ಲಿದಿವೆ ಸುತಿಲಯ ಪ್ರಾಸಗಳು ನಲ್ಲೇ ನಿನ್ನ ಮಾತೊಳಗೆ. ನೀ ಬಾರೆ ನೀ ಬಾರೆ ನೀ ಬಾರೆ ನೀ ಬಾರೆ ಬಾರೆ ನನ್ನವಳೆ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ. ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶ್ರೀರಾಮ ಮರ್ದನ, ಸ್ವರ್ಗದ ಪುತ್ಥಳಿಯಲ್ಲಿ ಶ್ರೀರಾಮ ಮರ್ದನ. ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಇಹ ಸಂಸಾರದ ದುಃಖ ಸಾಗರದಲ್ಲಿ ಸ್ವರ್ಗದ ಆನಂದ ಕೇಳಿ. ಧನ್ಯ ಉತ್ತರ, ನೀನೇ ಧನ್ಯ. ನಿಜವಾಗಲೂ ನೀನು ಆರ್ಯವರ್ತದ ನಾರೀರತ್ನಳು. ನೀವು ಕ್ಷತ್ರಿಯ ರತ್ನ. ಯುದ್ಧವ ನಿಮ್ಮ ಕೀರ್ತಿ ಸಂಪತ್ತು ಗೌರವವೇ ಸ್ವಾಮಿ. ಹಾಗಾದರೆ ನಿನಗಾವ ಗೌರವವೂ ಇಲ್ಲವೇ ಉತ್ತರ? ಈ ದಿನದ ಯುದ್ಧದಲ್ಲಿ ನೂರಾರು ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಪತಿಪುತ್ರರನ್ನು ಕಳೆದುಕೊಂಡು ತಮ್ಮ ದುಃಖವನ್ನು ಎದೆಯಲ್ಲಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗುದುರಿಸದೆ ಸಾಹಸಮುಖಿಗಳಾಗಿ ತಮ್ಮ ಪತಿಪುತ್ರರನ್ನು ಬೀಳ್ಕೊಟ್ಟಿರುವರು. ಅವರಿಗಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಸ್ವಾಮಿ ಮಡಿದಾಗ ಆತನ ಪತ್ನಿ ದರ್ಪಿತಳಾಗದು ಮಡದಿಯಾರು. ಶತ್ರು ಮಧ್ಯದಲ್ಲಿ ನಾ ಪುತ್ರನ ಸಾಹಸವನ್ನು ವರ್ಣಿಸಿದ ಮಾತೆಯಾರು ಸ್ವಾಮಿ. ಆಹಾ, ಹಾಗಾದರೆ ಈ ದಿನದ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಹೃದಯೇಶ್ವರಿ, ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ನೀನು ಅಳುವುದಿಲ್ಲವೆಂದು ಹೇಳು. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮನಿ ಭೂಮಿಗೆ ಬಿದ್ದರು ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ಈ ನಿಮ್ಮ ಚರಣದಲ್ಲಿ ಅರ್ಪಿಸುವುದು ಸ್ವಾಮಿ. ಉತ್ತರ, ಇನ್ನು ನನಗನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲೆಯಿಂದ ರಣರಂಗದಲ್ಲಿ ಭೂಷಿತನಾಗಿ ಬೆಳಗುವೆನು. ಇನ್ನು ನನಗಪಜಯವಿಲ್ಲ, ಇನ್ನು ನನಗಪಜಯವಿಲ್ಲ. ಆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಿ ದುಷ್ಟರು ದುರಾತ್ಮರು ದುರಾಂಕಾರಿಗಳು ಆದ ಆ ಕೌರವರ ಹುಟ್ಟಡಗಿಸಿ ಅವರ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲದಿದ್ದರೆ ವೀರಪಾರ್ಥನ ಮಗ ಅಭಿಮನ್ಯುವೇ ಅಲ್ಲ, ಅಭಿಮನ್ಯುವೇ ಅಲ್ಲ. ಆತ್ಮೀಯರೇ,